ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಯಾವೆಲ್ಲ ವಿದ್ಯಾರ್ಥಿಗಳು ಸೈನಿಕ ಪರೀಕ್ಷೆಯನ್ನು ಬರೆದಿದ್ರಿ ಜನವರಿ 28, 2024ರಂದು ಅದರ ಒಂದು ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಅದು ಸ್ಕೋರ್ ಕಾರ್ಡ್ ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ನೀವು ಚೆಕ್ ಮಾಡಬಹುದು. ಅದನ್ನ ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಅದರಲ್ಲಿ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಇರುತ್ತೆ, ಮತ್ತೆ ನೀವು ಕ್ವಾಲಿಫೈಡ್ ಆಗಿದ್ದೀರಾ ಅಂತ ಇಲ್ಲ ಅಥವಾ ಆಗಿದ್ದೀರಾ ಅಂತ ಇರುತ್ತೆ. ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್. ಕ್ವಾಲಿಫೈಡ್ ಆಗ್ಲಿಕ್ಕೆ 120 ಅಬೌವ್ ತಗೊಂಡ್ರೆ ಸಾಕು, ನೀವು ಕ್ವಾಲಿಫೈಡ್ ಆಗ್ತಾರೆ. SC ಮತ್ತು ST ವಿದ್ಯಾರ್ಥಿಗಳಿಗೆ ಅದು ಬೇರೆ ಇರುತ್ತೆ. ಈ ಕ್ವಾಲಿಫೈಡ್ ಅಂದಾಕ್ಷಣ ಅದು ಸೆಲೆಕ್ಷನ್ ಆದಾಗೆ ಅಲ್ಲ. ಆಮೇಲೆ ನಿಮ್ದು ಮೆರಿಟ್ ಲಿಸ್ಟ್ ಬರುತ್ತೆ. ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಕೌನ್ಸಿಲಿಂಗ್ ಅಂತ ಅದ್ರ ಬಗ್ಗೆನೂ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತೇನೆ, ಮತ್ತೇನು ಹೇಳ್ತೇನೆ ಅದ್ರ ಬಗ್ಗೆ. ಈ ಕೌನ್ಸಿಲಿಂಗ್ ರಿಜಿಸ್ಟರ್ ಆಗಬೇಕು. ಅಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಎಲ್ಲ ಬರುತ್ತೆ. ರೌಂಡ್ 4 ಮಟ್ಟ ಬರುತ್ತೆ. ಸೊ ಆಮೇಲೆ ನಿಮ್ದು ಆಗತ್ತೆ ಇಲ್ಲ ಅಂತ ಗೊತ್ತಾಗತ್ತೆ. ಬಟ್ ಈ ರಿಸಲ್ಟ್ ಮೇಲೆ ನೀವು ಸೈನಿಕ ಸ್ಕೂಲಿಗೆ ಆಯ್ಕೆ ಆಗಿದ್ದೀರಿ ಅಥವಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾರಾದ್ರೂ ನಿಮಗೆ ಕ್ವಾಲಿಫೈಡ್ ಆಗಿದ್ದೀನಿ ಅಂತಂದ್ರೆ ಇಟ್ಸ್ ನಾಟ್ ಲೈಕ್ ಅವರು ಸಿಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಜಸ್ಟ್ ದಿ ಕ್ವಾಲಿಫೈಡ್ ಲಿಸ್ಟ್ ಅಷ್ಟೇ. ಸೊ ಸ್ಕೋರ್ ಕಾರ್ಡ್ ಹೆಂಗ್ ಚೆಕ್ ಮಾಡೋದಂತ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ಅಂಕ ಬಂದಿದೆ ಅಂತ. ಇದು ವೆಬ್ಸೈಟ್ಗೆ ಹೋಗ್ಬೇಕು. AISSEE.NTAonline.in ಅಂತ ಹೋದ್ರೆ ಎಂಟರ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಕೆಳಗಡೆ ಸ್ಕೋರ್ ಕಾರ್ಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಡಬೇಕು. ನೀವು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ, ಅದನ್ನ ಕೊಡಿ. ಡೇಟ್ ಆಫ್ ಬರ್ತ್ ಕೊಡಿ. ಈ ಒಂದು ಕೀಯನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ನಿಮ್ಮ ಒಂದು ಸ್ಕೋರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಆ ಸ್ಕೋರ್ ಕಾರ್ಡ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನಮ್ಮ ಒಂದು ತರಬೇತಿ ಕೇಂದ್ರದ ಒಬ್ಬ ವಿದ್ಯಾರ್ಥಿ ಪುನೀತ್ ಬಸವರಾಜ್ ಮುಳುಗುಂದ್ ಅಂತ, ರಾಮದುರ್ಗದ ವಿದ್ಯಾರ್ಥಿ ಇವನು. ಇಲ್ಲಿ ಇವನು ಜನರಲ್ ಕ್ಯಾಟಗರಿಗೆ ಸೇರಿದವನು ಎಷ್ಟು ಅಂಕ ಬಂದಿದೆ ಅಂದ್ರೆ 281 ಅಂಕ ಬಂದಿದೆ. ಇಲ್ಲಿ ಇರುತ್ತೆ ಕ್ವಾಲಿಫೈಡ್ ಇನ್ ದಿ ರಿಟರ್ನ್ ಟೆಸ್ಟ್ ಫಾರ್ ದಿ ಸೈನಿಕ್ ಸ್ಕೂಲ್ ಮತ್ತೆ ನ್ಯೂ ಸೈನಿಕ್ ಸ್ಕೂಲ್ ಅಂತ. ಆಲ್ ಇಂಡಿಯಾ ರ್ಯಾಂಕ್ ಇದೆ, ಇದು 94 ರ್ಯಾಂಕ್. ಕರ್ನಾಟಕಕ್ಕೆ ಇವನ್ ರ್ಯಾಂಕ್ ಒಂಚೂರು ಕಡಿಮೆ ಬಂದಿರಬಹುದು, ಲೈಕ್ ಒಂದು 10-15ರಲ್ಲಿ ಇರಬಹುದು ಫಾರ್ ಎಕ್ಸಾಂಪಲ್. ಇದು ಆಲ್ ಇಂಡಿಯಾ ರ್ಯಾಂಕು, ಇದು 94 ಅಂತ ಇಲ್ಲಿ ಬಂದಿದೆ. ಸೊ ಇದಾದ್ಮೇಲೆ ನಿಮ್ದು ಒಂದು ಮೆರಿಟ್ ಲಿಸ್ಟ್ ಬರುತ್ತೆ. ಇನ್ನೊಂದು ದಿನ ಅಥವಾ 2 ದಿನದಲ್ಲಿ ಮೆರಿಟ್ ಲಿಸ್ಟ್ ಬರುತ್ತೆ. ಆಮೇಲೆ ಈ ಏನಾಗುತ್ತೆ, ಈ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಅದ್ರ ಮೇಲೆ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಈ ತರ ಒಂದು ಪ್ರೊಸೀಜರ್ ಇರುತ್ತೆ. ಇದು 2281 ಅಂಕ ಬಂದಿದೆ ಇವನಿಗೆ. ಕನ್ನಡದಲ್ಲಿ 48-50ಕ್ಕೆ, ಮ್ಯಾಥ್ಸ್ ಅಲ್ಲಿ 3 ಕ್ವಶನ್ಸ್ ತಪ್ಪಿದ್ದ, 141 ಬಂದಿದೆ. ಮೆಂಟಲ್ ಎಬಿಲಿಟಿಯಲ್ಲಿ 1 ತಪ್ಪಿದ್ದಾನೆ, 48 ಬಂದಿದೆ. ಜನರಲ್ ನಾಲೆಜ್ 44 ಬಂದಿದೆ. ಸೊ 281, 94th ರ್ಯಾಂಕು ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿ. ಇದೇ ತರ ಇನ್ನು 7-8 ಜನ ಚೆಕ್ ಮಾಡೋದಿದೆ. ಅವರು ಕೂಡ 240+ ಇದ್ದಾರೆ. ಸೊ ನಿಮ್ಮ ಒಂದು ಅಂಕಗಳನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ, ಸ್ಕೋರ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ನಾನು ಹೇಳಿದಾಗೆ ಮಾಡಿದ್ರೆ ನೀವು ನಿಮ್ಮ ಒಂದು ಸ್ಕೋರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಯಾವ ಒಂದು ಕ್ಯಾಟಗರಿ, ಆಮೇಲೆ ಡೇಟ್ ಆಫ್ ಬರ್ತ್ ಇರುತ್ತೆ, ಯಾವ ಒಂದು ಸ್ಕೂಲಿಗೆ ಅಪ್ಲೈ ಮಾಡಿದ್ಯಾ, ಫಸ್ಟ್ ಪ್ರಿಫರೆನ್ಸು, ಅದೆಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇಲ್ಲೊಂದು ಚೂರು ಕೊಟ್ಟಿರ್ತಾರೆ ನೋಡಿ, ಕ್ವಾಲಿಫೈಡ್ ಅಂಕಗಳು ಎಷ್ಟೆಷ್ಟು ಇರಬೇಕು ಅಂತ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದೊಂಚೂರು ಮಾಹಿತಿಯನ್ನು ಓದ್ಕೊಳ್ಳಿ ನೀವು. ಕೌನ್ಸಿಲಿಂಗ್ ಪ್ರೊಸೆಸ್ ಕೊಟ್ಟಿದ್ದಾರೆ, ರಿಸಲ್ಟ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಈ ಕೌನ್ಸಿಲಿಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದೊಂದು ಚೂರು ಓದ್ಕೊಳ್ಳಿ. ಈ ಕೌನ್ಸಿಲಿಂಗ್ ಮಾಡದೇ ಇದ್ರೆ ನಿಮ್ಗೆ ಸೀಟ್ ಸಿಕ್ಕೋದಿಲ್ಲ. ದಿ ಸ್ಕೋರ್ ಕಾರ್ಡ್ ವ್ಯಾಲಿಡ್ ಅಡ್ಮಿಷನ್ ಕ್ಲಾಸ್ ಅಕಾಡೆಮಿಕ್ ಇಯರ್. ಓಕೆ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ದೆಮ್ಸೆಲ್ವ್ಸ್. ಈ ಒಂದು ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಟು ಮೂವ್ ಟು ದ ನೆಕ್ಸ್ಟ್ ಸ್ಟೇಜ್, ಮುಂದಿನ ಹಂತಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಡ್ಮಿಷನ್ ಟು ಸೈನಿಕ್ ಸ್ಕೂಲ್ಸ್ ಅಂಡ್ ನ್ಯೂ ಸೈನಿಕ್ ಸ್ಕೂಲ್ ಥ್ರೂ ಈ ಕೌನ್ಸಿಲಿಂಗ್ ಮುಖಾಂತರ. ಏನಾದರೂ ಕ್ವೆರಿ ಇದ್ರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಕೌನ್ಸಿಲಿಂಗ್ ಮುಖಾಂತರ ಮಾತ್ರ ಅಡ್ಮಿಷನ್ ಅನ್ನು ನೀವು ಮಾಡಬಹುದು. ಓಕೆ, ಸೊ ಇದನ್ನ ಸ್ವಲ್ಪ ಓದ್ಕೊಳ್ಳಿ. ನೀವು ರಿಸಲ್ಟ್ ಚೆಕ್ ಮಾಡೋದು ಹೆಂಗಂತ ಗೊತ್ತಾಯ್ತಲ್ಲ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗಿಯೂ ನನ್ನ ಯೂಟ್ಯೂಬ್ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ, ಖಂಡಿತವಾಗಿಯೂ ನನಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.